ಎಲ್ಲರಿಗೂ ನಮಸ್ಕಾರ. ನಿಷ್ಕಲ್ಮಶ ಅನಿಸಿಕೆ ಚಾನೆಲ್ಗೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವು ಇಂದು ಕನ್ನಡ ಇಂಡಸ್ಟ್ರಿಯ ದುಸ್ಥಿತಿ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಹಂಚಿಕೊಳ್ಳಲು ಬಂದಿದ್ದೇವೆ. ಹೌದು, ನಾವು ನೋಡೋದಾದರೆ ಕೊರೋನಾ ನಂತರದ ಸಮಯದಲ್ಲಿ ಜನರನ್ನ ಥಿಯೇಟರ್ಗೆ ಕರೆಸೋದು ತುಂಬಾ ಕಷ್ಟವಾಗಿದೆ. ಏಕೆ ಎಂದರೆ ಕೊರೋನಾ ಟೈಮಲ್ಲಿ ಆಡಿಯನ್ಸ್ ಎಲ್ಲ ತರಹದ ಕಂಟೆಂಟನ್ನು OTTಯಲ್ಲಿ ನೋಡಿ ಹೊಸತನ ಏನಾದರೂ ಇದ್ದರೆ ಮಾತ್ರ ಥಿಯೇಟರ್ಗೆ ಬರ್ತಾರೆ. ಹೌದು, ಕೊರೋನಾ ಟೈಮಲ್ಲಿ ಜನ ಎಲ್ಲರೂ ಕೂಡ ಮನೆಯಲ್ಲಿದ್ದು ಎಲ್ಲ ಥರದ ಸಿನಿಮಾಗಳನ್ನು ನೋಡಿದ್ದಾರೆ. ಅದಲ್ಲದೆ ಈಗ ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ 15 ದಿನಕ್ಕೆಲ್ಲ OTTಗೆ ಬರುತ್ತೆ. ಅದಕ್ಕೆ ಜನರಿಗೆ ಥಿಯೇಟರ್ಗೆ ಬರೋ ಆಸಕ್ತಿ ಕಳ್ಕೊತಾರೆ. ಹೌದು, ಕನ್ನಡ ಇಂಡಸ್ಟ್ರಿಯ ಕಲ್ಟ್ ಕ್ರೌಡ್ ಪುಲ್ಲಿಂಗ್ ಫ್ಯಾನ್ ಬೇಸ್ ಇರುವಂತಹ ಸ್ಟಾರ್ ಹೀರೋಗಳು ಏನಿದ್ದಾರೆ ಅವರು ಬೆರಳೆಣಿಕೆಯಷ್ಟು ಮಾತ್ರ ಇದ್ದಾರೆ ಹಾಗೂ ಅವರ ಸಿನಿಮಾಗಳು 1 ವರ್ಷಕ್ಕೆ ಅಥವಾ 2 ವರ್ಷಕ್ಕೆ ಒಂದು ಬರುವುದರಿಂದ ಜನರು ಥಿಯೇಟರ್ಗೆ ಬರುವುದು ಕಮ್ಮಿಯಾಗಿದೆ. ಇನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಕಲ್ಟ್ ಫ್ಯಾನ್ ಬೇಸ್ ಇರುವಂಥ ಹೀರೋ ಅಂತ ಆದರೆ ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೊನೆ ಸಿನಿಮಾ ಕಾಟೇರ 2023 ಡಿಸೆಂಬರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆಗಿತ್ತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವರ್ಷಕ್ಕೆ ಒಂದು ಸಿನಿಮಾ ತಮ್ಮ ಫ್ಯಾನ್ಸ್ಗೆ ಕೊಡುವುದರಲ್ಲಿ ಗ್ಯಾರಂಟಿ. ಹೌದು, ಇತ್ತೀಚಿನ ಬೆಳವಣಿಗೆಗಳ ಪ್ರಕಾರ 1 ವರ್ಷದ ಮುಂಚೆ ಒಂದು ಅಹಿತಕರ ಘಟನೆ ನಡೆದು ದರ್ಶನ್ ರವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದರು. ಅದಾದ ಕಾರಣದಿಂದ ಯಾವುದೇ ಶೂಟಿಂಗ್ ನಡೆಯದೆ ಯಾವುದೇ ಸಿನಿಮಾ ಬಿಡುಗಡೆಗೊಂಡಿಲ್ಲ. ಒಂದು ವೇಳೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಬೂಸ್ಟ್ ಸಿಕ್ಕಿರೋದು. ಇನ್ನು ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಅಭಿಮಾನಿಗಳನ್ನು ಹೊಂದಿರುವ ಕಿಚ್ಚ ಸುದೀಪ್ ಅವರು ತಮ್ಮ ಸಿನಿಮಾಗಳ ಮಧ್ಯೆ ಅಂತರವನ್ನು ಹೆಚ್ಚಾಗಿದೆ. ಏಕೆಂದರೆ ಅವರು ಕನ್ನಡ ಚಿತ್ರರಂಗಕ್ಕೆ ಕ್ವಾಲಿಟಿ ಸಿನಿಮಾ ಕೊಡುವುದಕ್ಕೆ ಟೈಮನ್ನು ಬಹಳ ತಗೋತಿದ್ದಾರೆ. ಹೌದು, ನಾವು ಕಿಚ್ಚ ಸುದೀಪ್ ರವರ ಪ್ರೀವಿಯಸ್ ಮೂವೀಸ್ಗಳನ್ನ ನೋಡೋದಾದ್ರೆ ಅದರ ಮಧ್ಯೆ ಇರೋ ಡಿಫ್ರೆನ್ಸು 2 ವರ್ಷ ಇದೆ. ಆ 2 ವರ್ಷದ ಅಂತರದಲ್ಲಿ ಬಂದಿರೋ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಆಗಿದೆ. ಇನ್ನು ಡಿಫ್ರೆಂಟ್ ಸ್ಟೋರಿ ಲೈನ್ನಿಂದ ಆಡಿಯನ್ಸ್ ಅನ್ನು ಥ್ರಿಲ್ ಮಾಡಲು ಬರುವ ರಾಕಿಂಗ್ ಸ್ಟಾರ್ ಯಶ್ ಅವರು 2016ರವರೆಗೂ 16 ಸಿನಿಮಾಗಳನ್ನು ನೀಡಿದ್ದರು. ಆದರೆ 2017ರಿಂದ 2025ರವರೆಗೂ ಅಂದರೆ 9 ವರ್ಷಗಳ ಕಾಲ ಕೇವಲ 2 ಸಿನಿಮಾ ನೀಡಿದ್ದರು. ಹೌದು, ರಾಕಿಂಗ್ ಸ್ಟಾರ್ ಯಶ್ ಅವರು ಮಾಡಿರುವುದು 2 ಸಿನಿಮಾ ಆದರೂ ಆ 2 ಸಿನಿಮಾಗಳಿಂದ ಪ್ರಪಂಚವಿಡೀ ನಮ್ಮನ್ನು ತಿರುಗಿ ನೋಡುವಂತೆ ಮಾಡಿದ್ದಲ್ಲದೆ ಆ 2 ಸಿನಿಮಾದಿಂದ ಬಂದಂತಹ ಹಣವೇನಿದೆ ಅದು ನಮ್ಮ ಇಡೀ ಇಂಡಸ್ಟ್ರಿಯ ಗತ್ತನ್ನು ಇಡೀ ಪ್ರಪಂಚದಾದ್ಯಂತ ತೋರಿಸಿತು. ರಾಕಿಂಗ್ ಸ್ಟಾರ್ ಯಶ್ ಅವರು KGF ಎಂಬ ಸೀರೀಸ್ ಸಿನಿಮಾಯಿಂದ ಪ್ರಪಂಚಕ್ಕೆ ಕನ್ನಡ ಇಂಡಸ್ಟ್ರಿಗೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದರು. ಇದೇ ರೀತಿ ಬೇರೆಯವರು ಕೂಡ ಇದೇ ಪ್ಯಾಟರ್ನಲ್ಲಿ ಸಿನಿಮಾವನ್ನು ತೆಗೆಯಲು ಹೋಗಿ ಕೈ ಸುಟ್ಕೊಂಡ್ರು. ಅದರ ಬದಲಾಗಿ ಇರುವ ನಿರ್ದೇಶಕರು ತಮ್ಮ ಶೈಲಿಯ ಸಿನಿಮಾವನ್ನು ಮಾಡಿದ್ದರೆ ಕನ್ನಡ ಇಂಡಸ್ಟ್ರಿಗೆ ಎಲ್ಲೋ ಒಳ್ಳೆಯದಾಗಿರೋದೆಂದು ನಮಗೆ ನಿಷ್ಕಲ್ಮಶವಾಗಿ ಅನಿಸುತ್ತದೆ. ಇನ್ನು KGF ಸೆಟ್ ಮಾಡಿದಂತಹ ಸ್ಟ್ಯಾಂಡರ್ಡ್ಸ್ ಅನ್ನು ರೀಚ್ ಮಾಡಿದಂತಹ ಮತ್ತೊಂದು ಸಿನಿಮಾ ಅಂದರೆ ಅದು ಕಾಂತಾರ ಅಂತಲೇ ಹೇಳಬೇಕಾಗತ್ತೆ. ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ರಿಷಬ್ ಶೆಟ್ಟಿ ಆಗಿರ್ಬೋದು ಹಾಗೂ ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು, ಅವರು ಯಾವಾಗಲೂ ಕ್ರಿಯೇಟಿವಿಟಿಗೆ ಒತ್ತು ಕೊಟ್ಟು ಸಿನಿಮಾಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ. ಹೌದು, ಇನ್ನು ರಿಷಬ್ ಶೆಟ್ಟಿ ಅವರ ವಿಷಯಕ್ಕೆ ಬರೋದಾದರೆ ಅವರು ಕಾಂತಾರಕ್ಕೆ ಮುಂಚೆ ಸಿನಿಮಾಗಳನ್ನು ವೇಗವಾಗಿ ತೆಗೆಯುತ್ತಿದ್ದರು. ಆದರೆ ಕಾಂತಾರ ನಂತರ ಪ್ಯಾನ್ ಇಂಡಿಯಾ ರೀಚ್ಗೋಸ್ಕರ ಅಂತ ಸಿನಿಮಾ ತೆಗೆಯಲು ತಡ ಮಾಡುತ್ತಿದ್ದಾರೆ. ಇನ್ನು ರಕ್ಷಿತ್ ಶೆಟ್ಟಿ ಅವರ ವಿಷಯಕ್ಕೆ ಬರುವುದಾದರೆ ಅವರು ಮೊದಲಿನಿಂದಲೂ ಕೂಡ ತಮ್ಮ ಒಂದು ಸಿನಿಮಾ ಕೆರಿಯರ್ನಲ್ಲಿ ನೋಡುವುದಾದರೆ ಅತಿ ಕಮ್ಮಿ ಸಿನಿಮಾ ಮಾಡಿದ್ದರೂ ಕೂಡ ಎಲ್ಲವೂ ಕ್ವಾಲಿಟಿ ಸಿನಿಮಾಗಳೇ ಮಾಡಿದ್ದಾರೆ. ಇನ್ನು ನಮ್ಮ ಸ್ಯಾಂಡಲ್ವುಡ್ನ ಸೀನಿಯರ್ ಹೀರೋಗಳಾದ ಶಿವಣ್ಣ ಅವರ ವೆಚ್ಚಕ್ಕೆ ಬರೋದಾದರೆ ಶಿವಣ್ಣರವರು ವರ್ಷಕ್ಕೆ 4 ಸಿನಿಮಾಗಳು ಬಿಟ್ಟರೂ ಕೂಡ ಅದರಲ್ಲಿ 1 ಸಿನಿಮಾ ಮಾತ್ರ ಬ್ಲಾಕ್ ಬಸ್ಟರ್ ಆಗಿರುತ್ತದೆ. ಮಿಕ್ಕೆಲ್ಲ ಸಿನಿಮಾಗಳು ಅದೇ ಹಳೆ ಪ್ಯಾಟರ್ನ್ ಅಂತೆಯೇ ಸಿನಿಮಾ ಮಾಡುತ್ತಿದ್ದಾರೆ.
ಇನ್ನು ಇತರೆ ಸೀನಿಯರ್ ಹೀರೋಗಳಾದ ರವಿಚಂದ್ರನ್ ಆಗಿರ್ಬೋದು, ಜಗ್ಗೇಶ್ ಅವರು ಮತ್ತು ರಮೇಶ್ ಅರವಿಂದ್ ಅವರಾಗಿರ್ಬೋದು, ಇನ್ನಿತರರುಗಳು ವರ್ಷಕ್ಕೆ ಸಿನಿಮಾ ಬಿಟ್ಟರೂ ಕೂಡ ಅವರ ಸಿನಿಮಾಗಳಿಗೆ ಜನರು ಹೋಗಲು ಹಿಂದೇಟನ್ನು ಹಾಕುತ್ತಿದ್ದಾರೆ. ಏಕೆಂದರೆ ಅವರು ನೀಡಿದಂತಹ ತಮ್ಮ ಲೇಟೆಸ್ಟ್ ಸಿನಿಮಾಗಳು ಅಷ್ಟಾಗಿ ಚೆನ್ನಾಗಿರಲಿಲ್ಲ. ಇನ್ನು ಮಿಡ್ ರೇಂಜ್ ಹೀರೋಗಳಾದ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ದುನಿಯಾ ವಿಜಯ್ ಅವರ ವರ್ಷಕ್ಕೆ ಒಂದು ಸಿನಿಮಾ ಬಂದರೂ ಅದರಲ್ಲಿ ಒಂದು ವರ್ಷ ಹಿಟ್ ಆಗುತ್ತದೆ, ಮತ್ತೊಂದು ವರ್ಷ ಫ್ಲಾಪ್ ಆಗುತ್ತದೆ. ಇನ್ನು ಧ್ರುವ ಸರ್ಜಾ ಅವರ ವಿಷಯಕ್ಕೆ ಬರುವುದಾದರೆ, ಅವರು ಮಾಡಿರುವುದು 3 ಚಿತ್ರವಾದರೂ ಅವರಿಗೆ ಒಂದು ದೊಡ್ಡ ಫ್ಯಾನ್ ಬೇಸೇ ಇದೆ. ಬಹಳ ಸಮಯ ತೆಗೆದುಕೊಂಡರೂ ಕೂಡ ಬರುವ ಔಟ್ಪುಟ್ ಕ್ವಾಲಿಟಿಯಾಗಿರುತ್ತೋ ಇಲ್ವೋ ಎಂಬುದು ನಮಗೆ ಗ್ಯಾರಂಟಿ ಇಲ್ಲ. ಇನ್ನು ಇತರೆ ಹೀರೋಗಳಾದ ಲೂಸ್ ಮಾದ ಯೋಗಿ, ನೆನಪಿರಲಿ ಪ್ರೇಮ್, ಅಜಯ್ ರಾವ್, ದಿಗಂತ್, ಪ್ರಜ್ವಲ್ ದೇವರಾಜ್ ಮತ್ತು ವಿನೋದ್ ಪ್ರಭಾಕರ್ ಅಂತವರು 15 ವರ್ಷಕ್ಕೂ ಹೆಚ್ಚು ಕಾಲ ಇಂಡಸ್ಟ್ರಿಯಲ್ಲಿದ್ದರೂ ಕೂಡ ಒಂದು ಕಲ್ಟ್ ಫ್ಯಾನ್ ಬೇಸ್ ಸೃಷ್ಟಿಸುವಲ್ಲಿ ವಿಫಲವಾಗಿದ್ದಾರೆ. ಆದ್ದರಿಂದ ಅವರ ಸಿನಿಮಾ ಬರುವುದು ಗೊತ್ತಾಗುವುದಿಲ್ಲ, ಹೋಗುವುದು ಗೊತ್ತಾಗುವುದಿಲ್ಲ. ಇದು ನಮ್ಮ ಇಂಡಸ್ಟ್ರಿಯ ದುಸ್ಥಿತಿಯಾದರೆ, ನಮ್ಮ ಅಕ್ಕಪಕ್ಕದ ಇಂಡಸ್ಟ್ರಿಗಳಾದ ತೆಲುಗು ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ತಮಿಳ್ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ಹಾಗೂ ಮಲಯಾಳಂ ಕೂಡ ಸೀನಿಯರ್ ಹೀರೋಗಳಾಗಲಿ, ಮಿಡ್ ರೇಂಜ್ ಹೀರೋಗಳಾಗಲಿ ಮತ್ತು ನ್ಯೂ ಕಮ್ಮರ್ಸ್ಗಳಿಗಾಗಲಿ ಒಂದು ಆಡಿಯನ್ಸ್ನ ಥಿಯೇಟರ್ಗೆ ಕರೆಸಿ ಮನೋರಂಜನೆ ಮಾಡುವುದರಲ್ಲಿ ಸಫಲರಾಗಿದ್ದಾರೆ. ಆದರೆ ಅದರಲ್ಲಿ ನಾವು ಎಲ್ಲೋ ವಿಫಲವಾಗಿದ್ದೇವೆ ಮತ್ತು ಒಂದು ಫ್ಯಾನ್ ಬೇಸ್ ಅನ್ನು ಕ್ರಿಯೇಟ್ ಮಾಡುವುದರಲ್ಲಿ ನಮ್ಮ ಸ್ಟಾರ್ ಹೀರೋಗಳು ವಿಫಲರಾಗಿದ್ದಾರೆ. ಹೌದು, ಬೇರೆ ಇಂಡಸ್ಟ್ರಿಯಲ್ಲಿ 100 ಸಿನಿಮಾಗಳು ಬಂದರೆ ಅದರಲ್ಲಿ 60 ಸಿನಿಮಾಗಳು ಆಡಿಯನ್ಸ್ಗೆ ರೀಚ್ ಆಗುತ್ತದೆ. ಆ 60ರಲ್ಲಿ 40 ಸಿನಿಮಾಗಳಲ್ಲಿ ಒಳ್ಳೆ ಕಂಟೆಂಟ್ ಇರುತ್ತದೆ. ಆ 40ರಲ್ಲಿ 10 ಸಿನಿಮಾಗಳು ಹೊಸ ಪ್ರಯೋಗ ಅಥವಾ ಹೊಸಬರ ಪ್ರಯತ್ನವಾಗಿರುತ್ತದೆ. ಅದೇ ನಮ್ಮ ಇಂಡಸ್ಟ್ರಿಗೆ ಬರುವುದಾದರೆ 100 ಸಿನಿಮಾಗಳಲ್ಲಿ ಬರೇ 10 ಸಿನಿಮಾಗಳು ಮಾತ್ರ ಆಡಿಯನ್ಸ್ಗೆ ರೀಚ್ ಆಗುತ್ತದೆ. ಹೌದು, ಆ 10 ಸಿನಿಮಾಗಳು ಯಾವುದು ಆಡಿಯನ್ಸ್ಗೆ ರೀಚ್ ಆಗತ್ತೆ, ಅದು ಬರೀ ಸೀನಿಯರ್ ಟಾಪ್ ಮೋಸ್ಟ್ ಸ್ಟಾರ್ ಹೀರೋಗಳು ಯಾರಿದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ ಅವ್ರದ್ದು ಮಾತ್ರ ಆಗಿರುತ್ತದೆ. ಇನ್ನು ರೀಚ್ ಆಗದೇ ಇರುವಂತಹ ಸಿನಿಮಾಗಳು ಕಂಟೆಂಟ್ ಇದ್ದು ಹೊಸಬರ ಪ್ರಯತ್ನವಾಗಿದ್ದರೂ ಕೂಡ ಅದು ರೀಚ್ ಆಗದೇ ಇರೋ ಕಾರಣ OTTಯಲ್ಲಿ ಜನ ನೋಡಿ ಇಂತಹ ಸಿನಿಮಾವನ್ನು ನಾವು ಥಿಯೇಟರ್ನಲ್ಲಿ ಮಿಸ್ ಮಾಡಿಕೊಂಡೆವು ಅಂತ ಅನಂತರ ಬೇಜಾರು ಮಾಡಿಕೊಳ್ಳುತ್ತಾರೆ. ಇದಕ್ಕೆ ಮುಖ್ಯವಾದ ಉದಾಹರಣೆ ಎಂದರೆ ರೀಸೆಂಟ್ ಆಗಿ ಬಂದಂತಹ ಬ್ಲಿಂಕ್ ಮತ್ತು ಶಾಕಾಹಾರಿ ಸಿನಿಮಾಗಳು. ಇದೆಲ್ಲವೂ ಒಗ್ಗೂಡಿಸಿ ನೋಡಿದರೆ ಇದೆಲ್ಲವೂ ಒಂದು ಭಾಗ. ಆದರೆ ಮತ್ತೊಂದು ಭಾಗ ಏನೆಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಗ್ಗಟ್ಟು ಎಂಬುದು ಇಲ್ಲ. ಕನ್ನಡ ಫಿಲಂ ಚೇಂಬರ್ ಏನಿದೆ ಅದಕ್ಕೆ ದೊಡ್ಡ ತಲೆ ಎಂಬುದು ಯಾರೂ ಇಲ್ಲ. ಹೌದು, ನಾವು ನೋಡುವುದಾದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಚೇಂಬರ್ಗೆ ಮುಂಚೆ ಅಂಬರೀಷ್ ಅವರು ಇದ್ದರು, ಅವರಿಗಿನ್ನ ಮುಂಚೆ ರಾಜ್ಕುಮಾರ್ ರವರು ಇದ್ದರು. ಇವರಿಬ್ಬರಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಯೂನಿಟಿ ಅನ್ನದಿತ್ತು ಮತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಏನೇ ಸಮಸ್ಯೆ ಆದರೂ ಇವರು ಒಗ್ಗೂಡಿಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತಿದ್ದರು. ಆದರೆ ಅಂಬರೀಷ್ ಅವರ ನಿಧನದ ನಂತರ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಚೇಂಬರ್ಗೆ ಯಾರೂ ಆ ಕಮಾಂಡಿಂಗ್ ಪೊಸಿಷನ್ ನಲ್ಲಿ ಇದ್ದು ಸಮಸ್ಯೆಗಳನ್ನು ಬಗೆಹರಿಸಲು ಆಗುತ್ತಿಲ್ಲ. ಆದ್ದರಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕಷ್ಟಗಳು ತಪ್ಪಿದ್ದಲ್ಲ. ಹೌದು, ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ, ಈ ಹಿಂದೆ ಹೇಳಿದ್ದಕ್ಕೆ ಒಂದು ಉದಾಹರಣೆಯಾದರೆ, ನಮ್ಮ ಭಾಷೆಗಿಂತಲೂ ಬೇರೆ ಭಾಷೆಗಳಿಗೆ ಅತಿ ಹೆಚ್ಚು ಸ್ಕ್ರೀನ್ಗಳು ಸಿಕ್ತಿದ್ರೂ ಕೂಡ ನಮ್ಮ ಫಿಲಂ ಚೇಂಬರ್ ಅವರು ಸುಮ್ಮನೆ ಕೂತಿದ್ದಾರೆ. ನಾವು ನೋಡುವುದಾದರೆ ನಮ್ಮ ಪಕ್ಕದ ಇಂಡಸ್ಟ್ರಿ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೂವಿ ಆರ್ಟಿಸ್ಟ್ ಅಸೋಸಿಯೇಷನ್ ಎಂಬ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಈ ಥರ ಯಾವುದೇ ಸಮಸ್ಯೆಗಳು ಬಂದರೂ ಅವರೇ ಬಗೆಹರಿಸಿಕೊಳ್ಳುತ್ತಾರೆ. ಇನ್ನು ನಾವು ಬೇರೆ ರಾಜ್ಯಗಳಲ್ಲಿ ನೋಡುವುದಾದರೆ ನಮ್ಮ ಕನ್ನಡ ಸಿನಿಮಾಗಳು ಅವರ ಭಾಷೆಗೆ ಡಬ್ ಮಾಡಿ ನೀಡಿದ್ದರೂ ಕೂಡ ಇಷ್ಟು ಸ್ಕ್ರೀನ್ಗಳು ಸಿಗುವುದಿಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಅವರ ಒರಿಜಿನಲ್ ಭಾಷೆಯಲ್ಲಿಯೇ ಅವರಿಗೆ ನಮ್ಮ ಸಿನಿಮಾಗಳಿಗಿಂತ ಹೆಚ್ಚು ಸ್ಕ್ರೀನ್ಗಳು ಸಿಗುತ್ತದೆ. ಇನ್ನು ನಾವು ಬೇರೆ ರಾಜ್ಯಗಳಲ್ಲಿ ನೋಡುವುದಾದರೆ ನಮ್ಮ ಕನ್ನಡ ಸಿನಿಮಾಗಳು ಅವರ ಭಾಷೆಗೆ ಡಬ್ ಮಾಡಿ ನೀಡಿದ್ದರೂ ಕೂಡ ಇಷ್ಟು ಸ್ಕ್ರೀನ್ಗಳು ಸಿಗುವುದಿಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಅವರ ಒರಿಜಿನಲ್ ಭಾಷೆಯಲ್ಲಿಯೇ ಅವರಿಗೆ ನಮ್ಮ ಸಿನಿಮಾಗಳಿಗಿಂತ ಹೆಚ್ಚು ಸ್ಕ್ರೀನ್ಗಳು ಸಿಗುತ್ತದೆ.
ಕೊರೋನಾ ಮುಂಚೆ ನಾವು ನೋಡೋದಾದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಆಗಿನ ಕಾಲದ ಟ್ರೆಂಡ್ಗೆ ತಕ್ಕಂತೆ, ಆಗಿನ ಕಾಲದ ಟೈಮ್ ಫ್ರೇಮ್ಗೆ ತಕ್ಕಂತೆ ಸಿನಿಮಾಗಳನ್ನ ಡೈರೆಕ್ಟರ್ಸ್ ತೆಗಿತಾ ಇದ್ರು. ಆದ್ರೆ ಕೊರೋನಾ ಆದ್ಮೇಲಿಂದ ನಾವು ನೋಡೋದಾದ್ರೆ ಡೈರೆಕ್ಟರ್ಸ್ಗಳು ಎಲ್ಲೋ ಅದೇ ಓಲ್ಡ್ ಟೆಂಪ್ಲೇಟ್ ನ ಯೂಸ್ ಮಾಡಿ ಸಿನಿಮಾಗಳನ್ನ ತೆಗಿತಾ ಇದ್ದಾರೆ. ಇದರಿಂದ ಆಡಿಯನ್ಸ್ ಥಿಯೇಟರ್ಗೆ ಬರ್ತಾ ಇಲ್ಲ. ಬರೀ ಮಲ್ಟಿಪ್ಲೆಕ್ಸ್ ಅಲ್ಲದೇನೆ ಕನ್ನಡ ಸಿನಿಮಾಗಳಿಗೆ ಯಾವುದೇ ಒಂದು OTTಯಲ್ಲಿ ಕೂಡ ಒಳ್ಳೆ ಮಾರ್ಕೆಟ್ ಇಲ್ಲ. ಏಕೆಂದರೆ ಮಿಡ್ ರೇಂಜ್ ಹೀರೋಗಳ ಸಿನಿಮಾಗಳ ಕತೆ ಚೆನ್ನಾಗಿದ್ದರೂ ಕೂಡ ಅವರಿಗೆ ಸ್ಕ್ರೀನ್ಸ್ ಸಿಗದ ಕಾರಣ ಆಡಿಯನ್ಸ್ಗೆ ರೀಚ್ ಆಗುವುದಿಲ್ಲ. ಈ ರೀಚ್ ಇಲ್ಲದ ಕಾರಣ OTTಯವರು ಕೂಡ ಅದನ್ನು ಬೈ ಮಾಡಲ್ಲ. ಆದ್ರಿಂದ OTTಯಲ್ಲೂ ಕೂಡ ಕನ್ನಡ ಸಿನಿಮಾ ಮಾರ್ಕೆಟ್ಗಳು ಕಡಿಮೆಯಾಗಿದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಪುಟಿದೇಳುವುದಕ್ಕೆ ಏನು ಮಾಡಬೇಕು ಎಂದು ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ, ಡೈರೆಕ್ಟರ್ಸ್ ಏನಿದ್ದಾರೆ ಈ ಕಾಲಕ್ಕೆ ತಕ್ಕಂತೆ ಹೊಸ ಕತೆಗಳನ್ನು ಮಾಡಬೇಕು ಮತ್ತು ಹೊಸಬರು ಸಿನಿಮಾಗಳನ್ನು ಮಾಡುವಾಗ ಬರೀ ಸಿನಿಮಾ ಮಾಡುವುದಕ್ಕಷ್ಟೇ ಹಣವನ್ನು ತೆಗೆದಿಟ್ಟುಕೊಳ್ಳದೆ ಪ್ರಮೋಷನ್ಸ್ಗೆ ಕೂಡ ಹಣವನ್ನು ತೆಗೆದಿಟ್ಟುಕೊಳ್ಳಬೇಕು. ಏಕೆಂದರೆ ಚೆನ್ನಾಗಿರೋ ಸಿನಿಮಾವನ್ನು ಮಾಡಿ ಪ್ರಮೋಷನ್ಸ್ ಮಾಡದಿದ್ದರೂ ಮತ್ತು ಚೆನ್ನಾಗಿಲ್ಲದೇ ಇರೋ ಸಿನಿಮಾ ಮಾಡಿ ಪ್ರಮೋಷನ್ಸ್ ಮಾಡಿದರೂ ಆಡಿಯನ್ಸ್ಗಳು ಥಿಯೇಟರ್ಗೆ ಬರುವುದಿಲ್ಲ. ನಮ್ಮ ಪ್ರಾಮಾಣಿಕ ಅನಿಸಿಕೆ ನಿಮಗೆ ನಿಷ್ಕಲ್ಮಶವೆನಿಸಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ.